ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣ ಸಂಬಂಧ ಮೂವರು ಆರೋಪಿಗಳಿಗೆ ಆಗಸ್ಟ್ 24ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿದ್ದಾರೆ. ಶಹಾಬುದ್ದೀನ್, ರಿಯಾಜ್, ಬಶೀರ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಆರೋಪಿಗಳನ್ನ ವಶಕ್ಕೆ ಪಡೆಯೋದಕ್ಕೆ ಎನ್ಐಎ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಸಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಚಾನ್ಸಸ್ ಇದೆ ಎನ್ಐಎ. ಯಾಕಂದ್ರೆ ಈಗ ರಾಜ್ಯ ಪೊಲೀಸರು ಪ್ರವೀಣ್ ನೆಟ್ಟಾರ್ ಕೊಲೆ ಕೇಸ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿ ಪ್ರಮುಖ ಆರೋಪಿಗಳನ್ನ ಬಂಧಿಸಿದ್ದಾರೆ. ಈಗ ಅವರಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಈ ಕೊಲೆಯನ್ನ ಅವರು ಮಾಡಿದ್ದಾರೆ ಅಂತ. ಮೇಲ್ನೋಟಕ್ಕೆ ಒಂದು ವ್ಯಾಪಾರ ದೃಷ್ಟಿಯಿಂದ, ಜೊತೆಗೆ ರಿವೆಂಜ್ಗೋಸ್ಕರ ಈ ಕೊಲೆ ಆಯಿತು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ವಿಷಯಗಳು ಗೊತ್ತಾದರೂ ಕೂಡ ಎಕ್ಸಾಕ್ಟ್ ಆಗಿ ಏನು ಕಾರಣ ಅಂತ ಈಗ ಎನ್ಐಎ ಕೂಡ ತನಿಖೆಯನ್ನು ನಡೆಸಬೇಕಾಗುತ್ತೆ. ಹಾಗಾಗಿ ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸೋದಕ್ಕೆ ಈಗ ಎನ್ಐಎ ಸಿದ್ಧತೆಯನ್ನ ಮಾಡ್ಕೊಳ್ತಿರೋದು. ಅದಕ್ಕೊಂದು ಪ್ರೊಸೀಜರ್ ಅಂತ ಇದೆ. ಕೋರ್ಟಿಗೆ ಫಸ್ಟ್ ಅವರು ಅಪ್ಲಿಕೇಶನ್ ಹಾಕಬೇಕು. ಅದಾದ್ಮೇಲೆ ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನಮಗೆ ಹ್ಯಾಂಡ್ ಓವರ್ ಮಾಡಿ ವಿಚಾರಣೆಯ ಅಗತ್ಯತೆ ಇದೆ ಅಂತ ಹೇಳಬೇಕು. ಸೊ ಹಾಗಾಗಿ ಅದೆಲ್ಲ ಪ್ರೊಸೀಜರ್ ಮಾಡೋದಕ್ಕೆ ಈಗ ಎನ್ಐಎ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವತ್ತೊಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಶ್ರೀರಾಮುಲು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಸಚಿವ ಶ್ರೀರಾಮುಲು ಬಹುಪರಾಕ್ ಹಾಕಿದ್ದಾರೆ. ಭಗವಂತ ಅವಕಾಶ ಕೊಟ್ರೆ ಸಿದ್ದರಾಮಯ್ಯ ಸಿಎಂ ಆಗಲಿ ಅವ್ರ ಪಕ್ಷದಿಂದ ಅಂತ ಶ್ರೀರಾಮುಲು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇದಿಷ್ಟೇ ಅಲ್ಲ, ಒಂದ್ ಹೆಜ್ಜೆ ಮುಂದೆ ಹೋಗಿ ರಾಮುಲು ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು. ರಾಜಕಾರಣದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಹಿಂದುಳಿದ ಜಾತಿಗಳ ಪರ ನಮ್ಮಿಬ್ಬರ ಹೋರಾಟ ನಿರಂತರವಾಗಿರುತ್ತೆ. ಈ ಪ್ರಯತ್ನವನ್ನ ನಾನು ಮತ್ತೆ ಸಿದ್ದರಾಮಯ್ಯ ಮಾಡ್ತಾ ಇದ್ದೀವಿ ಅಂತ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಅರ್ಥ ಆಗಲ್ಲ, ಸತ್ಯ ಹೇಳೋಕ್ ನನಗೇನ್ ಭಯ ಇಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಲಿ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ದಾರೆ ಶ್ರೀರಾಮುಲು. ಕಾಂಗ್ರೆಸ್ ಪಕ್ಷದಿಂದ ಅವ್ರು ಸಿಎಂ ಆಗಲಿ, ಅವಕಾಶ ಸಿಕ್ಕರೆ ಬಿಜೆಪಿಯಿಂದ ನಾನು ಆಗ್ತೀನಿ ಅನ್ನೋ ಮಾತನ್ನ ಶ್ರೀರಾಮುಲು ಹೇಳಿದ್ದಾರೆ. ಯಾಕಂದ್ರೆ ರಾಜಕಾರಣದಲ್ಲಿ ನಾನು ಸಿದ್ದರಾಮಯ್ಯನವರು ಬಹಳಷ್ಟು ಫ್ರೆಂಡ್ಸ್. ಸಿದ್ದರಾಮಯ್ಯ ಕೇಳ್ರಿ, ನೀವು ಹೋಗಿ ಸಿದ್ದರಾಮಯ್ಯ ಕೇಳ್ರಿ, ಬಾದಾಮಿಯಲ್ಲಿ ಹೆಂಗೆ ಗೆದ್ದರು ಅಂತೇಳಿ ಒಂದ್ಸರಿ ಸುಮ್ಮನೆ ಕಿವಿಯಲ್ಲಿ ಕೇಳ್ಬೇಕು, ಬಹಿರಂಗವಾಗಿ ಹೇಳಲ್ಲ ಅವರು. ಸಿದ್ದರಾಮಯ್ಯರನ್ನ ನೀವು ಕೇಳ್ರಿ, ಹೆಂಗ್ ಗೆದ್ದಪ್ಪ ನೀನು ಬಾದಾಮಿಯಲ್ಲಿ ಅಂತೇಳಿ. ಯಾಕಂದ್ರೆ ನಮಗ್ ಕೂಡ ಆಸೆ ಇದೆ. ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ನಾನು ಹೇಳಿದ್ದೆ, ಸಿದ್ದರಾಮಯ್ಯನವರೇ ನೀವು ಇನ್ನೊಬ್ಬ ದೇವರಾಜ ಅರಸ್ ಆಗಬೇಕು, ಈ ರಾಜ್ಯಕ್ಕೆ ಇನ್ನೊಬ್ಬ ದೇವರಾಜ ಅರಸ್ ಆಗ್ಬೇಕಂತ ಹೇಳಿದ್ದೆ ನಾನು. ಸಿದ್ದರಾಮಯ್ಯರು ಕೇಳ್ರಿ, ನಿಮಗೆ ಬಹಳಷ್ಟು ಮಂದಿ ಪರಿಚಯ ಇಲ್ಲ, ಯಾಕಂದ್ರೆ ಬಹಳಷ್ಟು ಮಂದಿ ಹತ್ರದಿಂದ ಮಾತಾಡ್ತಿರ್ತೀರಿ. ಸಿದ್ದರಾಮಯ್ಯರು ಕೇಳ್ರಿ, ಬಾದಾಮಿ ಎಲೆಕ್ಷನ್ ಅಂದ್ರೆ ಅದು ಬಹಿರಂಗವಾಗಿ ಹೇಳಕ್ ಹೋಗಲ್ಲ ನಾನು, ಹೆಂಗ್ ಗೆದ್ದೀವಿ ಅಂತೇಳಿ ಒಂದ್ಸರಿ ಕೇಳ್ರಿ. ಯಾಕಂದ್ರೆ ನಾವು ಹಿಂದುಳಿದಂತ ಜಾತಿಗಳನ್ನ ಬಿಟ್ಕೊಳಕ್ ನಾವು ಕೂಡ ರೆಡಿ ಇಲ್ಲ. ಅರ್ಥ ಯಾಕಂದ್ರೆ ನಮ್ಮ ಸಮುದಾಯ, ಅದು ನಮ್ಮ ಸಮುದಾಯ. ಸಚಿವ ಶ್ರೀರಾಮುಲು ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತೆ ಸಿದ್ದರಾಮಯ್ಯ ರಿಯಾಕ್ಷನ್ ಏನಿರುತ್ತೆ ಅಂತ ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ಮಾಧ್ಯಮದವರು ಕೇಳಿದ್ರು, ಶ್ರೀರಾಮುಲು ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮ್ಮ ರಿಯಾಕ್ಷನ್ ಏನು ಅಂತ. ಈ ಶ್ರೀರಾಮುಲು ಇದಾರಲ್ಲ, ಏನೇನೋ ಮಾತಾಡ್ತಾರೆ ಅಂತ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಮುಲು ಹೇಳಿಕೆಗೆ ನಾನೇನು ಮಾತನಾಡಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಸರ್, ಸಿದ್ದರಾಮಯ್ಯ ಅವರು ಸಿಎಂ ಅವಕಾಶ ಸಿಕ್ಕಿದ್ರೆ ಸಿಎಂ ಆಗ್ಲಿ ಅಂತ ಹೇಳ್ತಿದ್ದಾರೆ. ಶ್ರೀರಾಮುಲು ಅವರು ಸಿದ್ದರಾಮಯ್ಯ ಅವರಿಗೆ ಸಿಎಂ ಅವಕಾಶ ಸಿಕ್ಕಿದ್ರೆ ಆಗ್ಲಿ ಅವರು ಅಂತ ಬಯಸ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ರಾಮುಲು ಬಗ್ಗೆ, ಈಶ್ವರಪ್ಪರ ಬಗ್ಗೆ ಟೀಕೆ ಮಾಡೋದು, ಆಮೇಲೆ ರಿಯಾಕ್ಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಅವ್ರು ಏನೇನೋ ಬಾಯಿ ಬಂದಾಗ ಮಾತಾಡ್ತಾರೆ. ಸರ್, ಸಿದ್ದರಾಮಯ್ಯ ಅವರು ಸಿಎಂ ಅವಕಾಶ ಸಿಕ್ಕಿದ್ರೆ ಸಿಎಂ ಆಗ್ಲಿ ಅಂತ ಹೇಳ್ತಿದ್ದಾರೆ. ಶ್ರೀರಾಮುಲು ಅವರು ಸಿದ್ದರಾಮಯ್ಯ ಅವರಿಗೆ ಸಿಎಂ ಅವಕಾಶ ಸಿಕ್ಕಿದ್ರೆ ಆಗ್ಲಿ ಅವರು ಅಂತ ಬಯಸ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ರಾಮುಲು ಬಗ್ಗೆ, ಈಶ್ವರಪ್ಪರ ಬಗ್ಗೆ ಟೀಕೆ ಮಾಡೋದು, ಆಮೇಲೆ ರಿಯಾಕ್ಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಅವ್ರು ಏನೇನೋ ಬಾಯಿ ಬಂದಾಗ ಮಾತಾಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್, ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಯೂಶಲಿ ಸಿದ್ದರಾಮಯ್ಯ ಅವರು ಇಂಥ ವಿಷಯಗಳನ್ನ ಕೇಳಿದಾಗ ಸತ್ಯವನ್ನ ಹೇಳ್ತಾರೆ, ಅವರ ಸ್ಟೇಟ್ಮೆಂಟ್ ಸ್ಟೈಲೇ ಬೇರೆ ತರ ಇರುತ್ತೆ. ಬಟ್ ಶ್ರೀರಾಮುಲು ವಿಷಯ ಪ್ರಸ್ತಾಪ ಮಾಡಿದಾಗ, ಅದರಲ್ಲೂ ಸಿಎಂ ವಿಷಯ ಅಂತ ಪ್ರಸ್ತಾಪ ಮಾಡಿದಾಗ ಅವ್ರು ಏನೇನೋ ಮಾತಾಡ್ತಾರ್ರಿ ಅಂತ ಹೇಳಿದ್ರು. ಅಲ್ಲಿಗೆ ಶ್ರೀರಾಮುಲು ಹೇಳಿದ್ದೆಲ್ಲ ಸುಳ್ಳ?
ಶರ್ಮಿತಾ ಶೆಟ್ಟಿ, ಇಲ್ಲಿ ನಾವು ಎರಡು ಹ್ಯಾಂಗಲ್ ಅನ್ನ ಗಮನಿಸಬೇಕಾಗಿದೆ. ಒಂದು ಕಡೆ ರಾಜಕಾರಣದಲ್ಲಿ ಯಾರು ಶತ್ರುರಲ್ಲ, ಯಾರು ಮಿತ್ರರಲ್ಲ. ಕಾರ್ಯಕರ್ತರು ನಾನು ಬಿಜೆಪಿ, ನಾನು ಕಾಂಗ್ರೆಸ್, ನಾನು ಜೆಡಿಎಸ್ ಅಂತೇಳಿ ಬೀದಿಲಿ ಬಿದ್ದು ಬೀದಿಲಿ ಹೊಡೆದಾಡ್ಕೊಂಡು ಕತ್ತಿಗಳಲ್ಲಿ ಚಾಕುಗಳಲ್ಲಿ ಚೂರಿ ಹಾಕೊಂಡಿರ್ತಾರೆ. ಆದ್ರೆ ನಾಯಕರುಗಳು ಒಳಗೆ ಅವರು ಚೆನ್ನಾಗಿರ್ತಾರೆ. ಅವರ ಮದುವೆಗಳು, ಸಂಬಂಧಗಳು, ಸಂದರ್ಭಗಳು, ಪಾರ್ಟಿಗಳು ಎಲ್ಲ ಒಟ್ಟಿಗೆ ಇರ್ತಾರೆ ಅಂತ ಇದೊಂದು ಸಾಕ್ಷಿ. ಮತ್ತು ಬಾದಾಮಿ ಚುನಾವಣೆ ನಾವು ಗಮನಿಸಿದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ರಾಮುಲು ಮತ್ತು ಸಿದ್ದರಾಮಯ್ಯ ನಡುವೆ ಒಳ ಒಪ್ಪಂದ ಆಗಿತ್ತಂತ ಶ್ರೀರಾಮುಲು ಇವತ್ತು ಹೇಳಿಕೆ ಕೊಟ್ಟಿರುವಂತದ್ದು. ಇದು ಬಿಜೆಪಿ ಕೂಡ ಅತಿ ದೊಡ್ಡ ಡ್ಯಾಮೇಜ್ ಆಗುವಂತದ್ದು. ಮತ್ತು ಎಲ್ಲೊಂದ್ ಕಡೆ ಇಲ್ಲಿ ರಾಮುಲು ಮತ್ತು ಸಿದ್ದರಾಮಯ್ಯನವರ ಒಳ ಒಪ್ಪಂದದ ಕಾರಣಕ್ಕಾಗಿ ಅವರ ಅತಿ ದೊಡ್ಡ ಪ್ರತಿಸ್ಪರ್ಧಿಯಾಗಿದ್ದಂತ ರಾಮುಲು ಅವರು ಸಿದ್ದರಾಮಯ್ಯ ಕಡಿಮೆ ಅಂತರದ ಗೆಲುವಿಗೆ ಕಾರಣಕರ್ತರಾದ್ರು, ಇಲ್ಲಾಂದ್ರೆ ಸಿದ್ದರಾಮಯ್ಯ ಸೋಲ್ತಿದ್ರು ಅನ್ನೋದು ಇದ್ರ ಮುಖಾಂತರ ಗೊತ್ತಾಗ್ತದಂತದ್ದು. ಮತ್ತು ನಾನು ಸಿದ್ದರಾಮಯ್ಯ ಒಟ್ಟಿಗೆ ಇದೀವಿ, ಒಳ್ಳೆ ರಾಜಕಾರಣಿಗಳು, ನಾವಿಬ್ರು ಸಂಬಂಧ ಚೆನ್ನಾಗಿದೆ ಮತ್ತು ನಾವು ಹಿಂದುಳಿದ ನಾಯಕರುಗಳು ನಾವೆಲ್ಲ ಒಟ್ಟಾಗಿ ಇರ್ಬೇಕಂತೇಳಿ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ಬಳ್ಳಾರಿ ಜಿಲ್ಲೆಯನ್ನು ನಾವು ಗಮನಿಸಿದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಸಿಟಿಯಲ್ಲೇ ಒಟ್ಟು 30,000ಕ್ಕೂ ಹೆಚ್ಚು ಕುರುಬ ಮತದಾರ ಇರತಕ್ಕಂಥದ್ದು. ಬಳ್ಳಾರಿ ಗ್ರಾಮೀಣ ಭಾಗದ ಏನು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 40,000ಕ್ಕೂ ಹೆಚ್ಚು ಕುರುಬ ಮತದಾರ ಇರತಕ್ಕಂಥದ್ದು. ಒಟ್ಟಾರೆ ಬಳ್ಳಾರಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕುರುಬ ಮತದಾರ ಇರತಕ್ಕಂಥ ಇವರೇ. ಅದು ಎಂಪಿ ಎಲೆಕ್ಷನ್ ಇರ್ಬೋದು, ಲೋಕಸಭೆ ಚುನಾವಣೆ ಇರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು. ಬಳ್ಳಾರಿ ಅಷ್ಟು ಕ್ಷೇತ್ರಗಳಲ್ಲಿ ಬಹುತೇಕ 99% ಕುರುಬ ಮತದಾರರೇ ಡಿಸೈಡೆಡ್ ಫ್ಯಾಕ್ಟ್ ಆಗಿರ್ತಕ್ಕಂಥದ್ದು. ಈ ಲಾಭವನ್ನು ಕೂಡ ಲೆಕ್ಕಾಚಾರ ಹಾಕಿರ್ಬೋದು. ಯಾಕಂತ ಹೇಳಿದ್ರೆ ಆ ಮುಖಾಂತರ ಸಿದ್ದರಾಮಯ್ಯನವರಿಗೆ ಶ್ರೀರಾಮುಲುರವರು ತುಂಬಾ ಕ್ಲೋಸ್ ಇದ್ದಾರೆ. ಅವರು ರಾಜಕೀಯವಾಗಿ ವಿರುದ್ಧ ಪಕ್ಷಗಳಲ್ಲಿ ಇದ್ರೂ ಕೂಡ ಅವರು ಒಳಗೆ ರಾಜಕೀಯವಾಗಿ ಒಟ್ಟಿಗೆ ಇದ್ದಾರೆ. ಸಿದ್ದರಾಮಯ್ಯ ಗೆಲುವಿಗೆ ರಾಮುಲು ಸಹಾಯ ಮಾಡಿದ್ರು ಅನ್ನೋ ಮುಖಾಂತರ ಅಲ್ಲಿರ್ತಕ್ಕಂಥ ಕುರುಬ ಮತದಾರರ ಮತಗಳನ್ನು ಸೆಳೆಯುವ ತಂತ್ರದ ಭಾಗವಾಗಿ ಕೂಡ ಶ್ರೀರಾಮುಲು ಈ ಮಾತನ್ನು ಹೇಳಿರಬಹುದು. ಮತ್ತೊಂದು ಕಡೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ವಿರೋಧ ಹಾಕೊಂಡ್ರೆ ಅದು ಇಡೀ ಕುರುಬ ಮತಗಳನ್ನ ವಿರೋಧ ಹಾಕೊಂಡಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೋದು ಕಷ್ಟ ಎಂಬ ಕಾರಣಕ್ಕಾಗಿ ಆದ್ರೂ ಕೂಡ ಶ್ರೀರಾಮುಲುರವರು 2018ರ ಬಾದಾಮಿ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಶ್ರೀರಾಮುಲುರವರು ಅನಿವಾರ್ಯವಾಗಿ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಒಟ್ಟಾರೆ ಇಲ್ಲಿ ನಾನು ಹೇಳಿದಾಗ ಎರಡು ಆಂಗಲ್. ಒಂದು ಕಡೆ ಬಳ್ಳಾರಿಲಿರ್ತಕ್ಕಂಥ ಅಷ್ಟು ಕುರುಬ ಸಮುದಾಯವನ್ನು ಓಲೈಸಿಕೊಳ್ತಕ್ಕಂಥದ್ದು, ಅವನ ಮತವಾಗಿ ಪರಿವರ್ತಿಸಿಕೊಳ್ತಕ್ಕಂಥ ಸ್ಟ್ರಾಟಜಿ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರನ್ನ ಓಲೈಸಿಕೊಂಡ್ರೆ, ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿಕೊಂಡ್ರೆ ಇಡೀ ರಾಜ್ಯಾದ್ಯಂತ ಕುರುಬ ಮತದಾರರು ನನ್ನ ಪರವಾಗಿ ಸಾಫ್ಟ್ ಇರ್ತಾರೆ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡುವ ಎರಡು ಅರ್ಥ ಇರತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ.